ಮೈಸೂರಿನಲ್ಲಿ ಹಸ್ತದ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಆಗಿದೆ. ಮೈಸೂರಿಗೂ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿಜಯೇಂದ್ರ ಈಗ ಆಕ್ಟಿವ್ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆಯಾಗಬೇಕಾಗಿತ್ತು ಸದಾನಂದ ಅವರು, ಅಂದ್ರೆ ವರ್ಣದ ಬಿಜೆಪಿಯ ಮುಖಂಡ. ಅವರು ಪಕ್ಷ ಬಿಡ್ತಾ ಇದ್ದಂತಹ ಮುಖಂಡ ಕಾಂಗ್ರೆಸ್ ಕಡೆಗೆ ವಾಲಿದ್ರು. ಅವರನ್ನ ಮನವೊಲಿಸುವಲ್ಲಿ ಬಿವೈ ವಿಜಯೇಂದ್ರ ಯಶಸ್ವಿಯಾಗಿದ್ದಾರೆ. ಇನ್ನು 4 ದಿನಗಳಲ್ಲಿ ಮ್ಯಾಜಿಕ್ ನಡೆಯುತ್ತೆ ಅಂತ ಕೂಡ ಇದೇ ಟೈಮಲ್ಲಿ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ಸೇರಿ ಎಲ್ಲಾ ಬಂಡಾಯವೂ ಕೂಡ 4 ದಿನದಲ್ಲಿ ಸಂಪೂರ್ಣ ಬಗೆಹರಿಯುತ್ತೆ ಅಂತ ಮೈಸೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಒಂದ್ ರೀತಿ ಮ್ಯಾಜಿಕ್ ಈಗಾಗಲೇ ಮೈಸೂರಿನಲ್ಲಿ ನಡೆಸಿದ್ದಾರೆ. ಅವರು ಬಹಳ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇತ್ತು. ಒಂದ್ ವೇಳೆ ಏನಾದರೂ ಸದಾನಂದ್ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಸಿಗೆ ಹೋಗಿದ್ದಿದ್ರೆ, ಆಪರೇಷನ್ಗೆ ಒಳಗಾಗಿದ್ದಿದ್ರೆ ಮೈಸೂರಿನ ಮತ್ತೆ ಕೊಡಗಿನ ಕ್ಷೇತ್ರದ ಮೇಲೆ ಓಟ್ಗಳಲ್ಲಿ ದೊಡ್ಡ ಪರಿಣಾಮ ಬೀರ್ತಾ ಇತ್ತು. ವೀರಶೈವಲಿಂಗಾಯತ ಮತಗಳೆಲ್ಲ ಕಾಂಗ್ರೆಸ್ಗೆ ಟರ್ನ್ ಆದ್ರೆ ಫಲಿತಾಂಶದ ಮೇಲೆ ಏನು ಪರಿಣಾಮ ಬೇಕಾದರೂ ಬೀರಬಹುದು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಬಟ್ ಅದು ಆಗದ ನಿಟ್ಟಿನಲ್ಲಿ ತಡೆ ಹಿಡಿದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಇನ್ನೇನು ಕಾಂಗ್ರೆಸ್ಗೆ ಸೇರ್ಪಡೆಯಾಗಬೇಕಾಗಿದ್ದ ಅಂಚಿನಲ್ಲಿದ್ರು ಸದಾನಂದ್ ಅವರು. ಅವರನ್ನು ಭೇಟಿ ಮಾಡಿ ಅವರು ಮನವೊಲಿಸಿದ್ದಾರೆ. ಬಿಜೆಪಿಯಲ್ಲೇ ಉಳ್ಕೊಳ್ಳೋ ಹಾಗೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು 4-5 ದಿನದ ಆದ್ಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ. ನಮ್ಮ ಮೈಸೂರಿಗೆ ಬಂದಾಗ ಏನು ಮ್ಯಾಜಿಕ್ ಮಾಡಿದ್ರಿ ವಿಜೇಂದ್ರ ಅವರು, ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ. ನೋಡ್ರಿ, ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶಕ್ತಿ, ಅವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜಲ್ಲೂ ಕೂಡ ಮನಸೋತಿದ್ದಾರೆ ಇವತ್ತು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDSಗೆ ಸಿಗ್ತಾ ಇದೆ. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈನ ಬಲಪಡಿಸತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಗ್ತೇವೆ. ಕಾಂಗ್ರೆಸ್ನವರು ಭಯಭೀತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ, ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ಸಂಪೂರ್ಣವಾಗಿ ಗಾಬರಿ ಆಗಿದ್ದಾರೆ. ಯಾವುದೋ ಭ್ರಮೆನಲ್ಲಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಂತ್ರಿಮಂಡಲಕ್ಕೆ ಇವತ್ತು ಜ್ಞಾನೋದಯ ಆಗಿದೆ. ರಾಜ್ಯದಲ್ಲಿ ಅವರು ಯಾವುದೋ ಡೀಟೇಲ್ಸ್ ಕೊಡ್ತಾರೆ ಮೈಸೂರಿನಿಂದ ರವಿ ಪಾಂಡೂಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಬಿವೈ ವಿಜಯೇಂದ್ರ ಅವರ ಭೇಟಿ ನಂತರ ಕಾಂಗ್ರೆಸ್ನ ಎಲ್ಲ ಪ್ರಯತ್ನಗಳಿಗೂ ಅಂದ್ರೆ ಆಪರೇಷನ್ ನಡೆಸೋ ಪ್ರಯತ್ನಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದ ಹಾಗಾಯ್ತಾ? ಸದ್ಯದ ಮೈಸೂರಿನ ಬೆಳವಣಿಗೆ ಏನು? ವಿಜಯ್, ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಒಂದಷ್ಟು ಬಿಜೆಪಿ ಹಾಗೂ JDSನ ಕಾರ್ಯಕರ್ತರ ಆದಿಯಾಗಿ ನಾಯಕರುಗಳು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ KR ಕ್ಷೇತ್ರದ ಅಭ್ಯರ್ಥಿ ಅಂದರೆ KJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ HV ರಾಜೀವ್ ಅವ್ರ ಜೊತೆಗೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಭೈರಪ್ಪ ಹಾಗೂ ಸದಸ್ಯರಾಗಿರುವಂತಹ KV ಮಲ್ಲೇಶ್ ಆದಿಯಾಗಿ ಹಲವರು ಸೇರ್ಪಡೆ ಆಗಿದ್ರು. ಆದರೆ ಈ ನಡುವೆ ಸದಾನಂದ ಅಂತೇಳಿ ಮೈಸೂರಿನ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು, ಅವರು BS ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಅವರ ಅತ್ಯಾಪ್ತರಾಗಿದ್ದಾರೆ. ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ ಅಂತ ಹೇಳಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಮೈಸೂರಿಗೆ ಆಗಮಿಸಿದಂತಹ ಬಿವೈ ವಿಜಯೇಂದ್ರ ಅವರು ಸುದೀರ್ಘವಾಗಿ ಸದಾನಂದ ಅವರ ಜೊತೆ ಮಾತನಾಡುವಂಥ ಕೆಲಸಕ್ಕೆ ಮುಂದಾಗಿದ್ರು. ಕೊನೆಗೆ ಅಂತಿಮವಾಗಿ ಅವರ ಸೇರ್ಪಡೆಯ ಕಾರ್ಯಕ್ರಮವನ್ನು ರದ್ದುಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದಾನಂದ ಅವರನ್ನ ತಮ್ಮ ಪಕ್ಷದಲ್ಲಿ ಇಟ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಇವತ್ತು ವಿದ್ಯಾರಣ್ಯಪುರಂನಲ್ಲಿ ನಡೆದಂತಹ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಕೂಡ ಅವರ ಫೋಟೋವನ್ನು ನಿನ್ನೆ ಅಳವಡಿಸಲಾಗಿತ್ತು. ಆದರೆ ಏಕಾಏಕಿ ಸದಾನಂದ ಅವರನ್ನ ಪಕ್ಷದಲ್ಲೇ ಉಳಿಸಿಕೊಂಡ ಕಾರಣಕ್ಕಾಗಿ ಅವರ ಒಂದು ಭಾವಚಿತ್ರಕ್ಕೆ ತೆರೆಯನ್ನೇ ಎಳೆಯಲಾಗಿತ್ತು. ಇನ್ನು ಈ ನಡುವೆ ಬಿವೈ ವಿಜಯೇಂದ್ರ ಅವರು ಬೆಳಗಿನಲ್ಲೂ ಕೂಡ ಮೈಸೂರಿಗೆ ಆಗಮಿಸಿ ಕಾರ್ಯಕರ್ತರನ್ನ ಭೇಟಿಯಾಗುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರ ಬಳಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೇಂದ್ರದಲ್ಲಿ ಸರ್ಕಾರ ಬಂದರೆ ನಿಜಕ್ಕೂ ಅನುಕೂಲ ಆಗುತ್ತೆ, ಹಾಗಾಗಿ ಯಾರು ಕೂಡ ಪಕ್ಷವನ್ನು ತೊರೆಯಬೇಡಿ ಅಂತೇಳಿ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಳೆದ 3-4 ದಿನಗಳಿಂದಲೂ ಕೂಡ ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಇವತ್ತು DCM ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಹಲವರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿದ್ರು. ಇದಕ್ಕೆ ಟಕ್ಕರ್ ಕೊಡ್ಲಿಕ್ಕಾಗಿ ಈಗ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾರೆ. ಹಾಗಾಗಿ ಬಿಜೆಪಿ ಮತ್ತು JDSನ ನಾಯಕರು ಈಗ ಪ್ರತಿತಂತ್ರವನ್ನು ಎಣಿಲಿಕ್ಕಾಗಿ ಮೈಸೂರಿಗೆ ಆಗಮಿಸಿದ್ದಾರೆ. ಹಾಗಾಗಿ ಹೊಸದೊಂದು ತಂತ್ರವನ್ನು ಕೂಡ ರೂಪಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.